Hello students, so we'll solve for another problem here. So that is on HRCU 2012. So on 1/1/2008, Akhil purchased a machine from Nikhil on hire purchase basis. The terms were as under. Okay, so Akhil is purchased the machinery to whom, that is Nikhil. So Nikhil ಕಡೆಯಿಂದ ತಗೊಂಡಿದ್ದಾನೆ, ಅಖಿಲ್ ಇದ್ದವನು. So the cash price was 1 lakh, 1 lakh rupees cash price ಇದೆ. Then 40,000 was to be paid on signing of the contract. So contract sign ಮಾಡಬೇಕಾದ್ರೆ ಎಷ್ಟು ಕೊಟ್ಟಿದ್ದಾನೆ ರೀ, 40,000 ಕೊಟ್ಟಿದ್ದಾನೆ. Then the balance was to be paid in annual installment of rupees 20,000 plus interest. So balance amount installment ಕೊಟ್ಟಿದ್ದಾನೆ ಎಷ್ಟು, ಸೊ ಎನ್ಯುವಲ್ ಇನ್ಸ್ಟಾಲ್ಮೆಂಟನ್ನು ಅವ್ನು ಹೆಂಗೆ ಕೊಟ್ಟಿದ್ದಾನೆ ರೀ, ಹಿ ಹ್ಯಾಸ್ ಟು ಪೇಡ್ ಎನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ rupees 20,000 ಪ್ಲಸ್ ಇಂಟ್ರೆಸ್ಟ್. ಸೊ ಎನ್ಯುವಲ್ ಇನ್ಸ್ಟಾಲ್ಮೆಂಟ್ ಏನು ಕೊಟ್ಟಿದ್ದಾನೆ, ಎನ್ಯುವಲ್ ಇನ್ಸ್ಟಾಲ್ಮೆಂಟ್ ಅಮೌಂಟು ಮತ್ತು ಅದ್ರಾಗ ಪ್ಲಸ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಹಾಕಿ ಎನ್ಯುವಲ್ ಇನ್ಸ್ಟಾಲ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ದಲ್ಲಿ ವೆರಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ವಾಸ್ ಟು ಬಿ ಪೇಡ್ ಇನ್ ಎನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ rupees 20,000 ಪ್ಲಸ್ ಇಂಟ್ರೆಸ್ಟ್. ಸೊ ಅಂದರೆ ಎನ್ಯುವಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನು 20,000 ಕೊಟ್ಟಿದ್ದಾನಲ್ಲ, ಈ ಥರಾಗ ಏನು ಮಾಡಿದ್ದಾನೆ, ಆ್ಯಡ್ ಏನು ಮಾಡಿ ಕೊಟ್ಟಿದ್ದಾನೆ ರೀ, ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಕೊಟ್ಟಿದ್ದಾನೆ. ಸೊ ಇಂಟ್ರೆಸ್ಟ್ನ ಆ್ಯಡ್ ಮಾಡಿ ಕೊಡಬೇಕು. ಎಸ್, ದ ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಚಾರ್ಜಬಲ್ ಆನ್ ದ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ವಾಸ್ ಆ್ಯಟ್ 10% ಪರ್ annum. ಏನು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆಯಲ್ಲ ಅದ್ರ ಮೇಲೆ ಇಂಟ್ರೆಸ್ಟ್ ಎಷ್ಟಿದೆ ರೀ, 10% ಇದೆ. ಓಕೆ, ದೆನ್ ಡೆಪ್ರಿಸಿಯೇಷನ್ ವಾಸ್ ಟು ಬಿ ರಿಟರ್ನ್ ಆಫ್ ಆನ್ ದ ಸ್ಟ್ರೇಟ್ ಲೈನ್ ಮೆಥಡ್. ಡೆಪ್ರಿಸಿಯೇಷನ್ ಏನಿದೆ ಇಲ್ಲಿ, ಸ್ಟ್ರೇಟ್ ಲೈನ್ ಮೆಥಡ್ ಇದೆ. ಎಸ್, ಸೊ ಸ್ಟ್ರೇಟ್ ಲೈನ್ ಮೆಥಡ್ ಮೀನ್ಸ್ ಫಸ್ಟ್ ಇಯರ್ ಏನು ಡೆಪ್ರಿಸಿಯೇಷನ್ ಇರ್ತದೆ ಅದೇ ಏನಾಗ್ತದೆ, ನೆಕ್ಸ್ಟ್ ಇಯರ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಆಗ್ತದೆ. ಎಸ್, ಸೊ ಚೇಂಜ್ ಆಗಂಗಿಲ್ಲ. So straight line method at the 10% per annum. So depreciation should be 10% per annum. In the account was closed on 31st March every year. So every year March ಏನಾಗುತ್ತೆ, ಅಕೌಂಟ್ ಕ್ಲೋಸ್ ಆಗುತ್ತೆ. ಸ್ಟಾರ್ಟ್ ಆಗಿದ್ದು 1/4/2008. ಓಕೆ, ಸೊ ಪ್ರಿಪೇರ್ ಮಷಿನರಿ ಅಕೌಂಟ್ ಆ್ಯಂಡ್ ಹೈರ್ ವೆಂಡರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಅಖಿಲ್ ಅಪ್ ಟು ದ ಎಂಡ್ ಆಫ್ 31/3/2011. ಸೊ 2011 ತನಕ ಏನು ಮಾಡಬೇಕು, ನೀವು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟಂತ ಕೊಟ್ಟಿಲ್ಲ. ಸೊ ಇನ್ಸ್ಟಾಲ್ಮೆಂಟ್ ಎಷ್ಟಂತ ಕೊಟ್ಟಿಲ್ಲ ಅಂದರೆ 2008 ಏನಾಗುತ್ತೆ, ಓಪನಿಂಗ್ ಆಗ್ತದೆ. ಅಪ್ ಟು ಎಲ್ಲಿ ತನಕ ಮಾಡಬೇಕು, 31/3/2011 ತನಕ ಮಾಡಬೇಕು. ಎಸ್, ಅಪ್ ಟು 2011 ಅಂದರೆ, ಸೊ ದಟ್ ಈಸ್ 1/1/2008, ದಟ್ ಈಸ್ ಇಯರ್ ಎಂಡ್ ಓಪನಿಂಗ್. ಸೊ ಕ್ಲೋಸಿಂಗ್ 31/3/2009, ದೆನ್ 31/3/2010, ದೆನ್ 31/3/2011. ಸೊ 2011 ತನಕ ಏನು ಮಾಡಬೇಕು, ಇನ್ಸ್ಟಾಲ್ಮೆಂಟನ್ನೇ ಕ್ಯಾಲ್ಕುಲೇಷನ್ ಮಾಡಬೇಕು. So when he has a signing of the agreement, what is your cost price here, that is 1 lakh. So cost price should be 1 lakh, correct. Then what is the advance you have to pay here? So he has 40,000 was to be signing of the contract. So how much he has to pay, that is 40,000 he has to pay here advance. Then he has to charge annually 20,000. So 20,000 ಪ್ಲಸ್ ಇಂಟ್ರೆಸ್ಟ್. ಸೊ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಕೊಡ್ಬೇಕು ರೀ 20,000. ಸೊ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ ರೀ, 20,000 ಕೊಟ್ಟಿದ್ದಾನೆ. ಎಸ್, ಸೊ ಅಪ್ ಟು ಎಲ್ಲಿ ತನಕ, 11 ತನಕ. ಸೊ 11 ತನಕ ಅಂದರೆ, ಸೊ ಹಿಯರ್ ಅಡ್ವಾನ್ಸ್ ಈಸ್ 40,000. ಸೊ 2009, 2010, 2011 has to pay 20,000 and 20,000. So 4, 5, 6, 7, 8, 9, 10, 1 lakh 20,000. Sorry, it is 1 lakh. Yes, so here you are paid 1 lakh rupees and your cash price in the problem, that is also 1 lakh rupees here. Okay, ಈ 1 lakh ಈ 1 lakh ಸೇಮ್ ಇದೆ ಅಂದಮೇಲೆ, ಸೊ ಈ ಅಮೌಂಟನ್ನ ಎಲ್ಲಿ ತೊಗೋಬೇಕು ನಾವು, ಪ್ರಿನ್ಸಿಪಲ್ ಕಾಲಮ್. ಸೊ ಅಡ್ವಾನ್ಸ್ ಈಸ್ 40,000 because interest ಬರಂಗಿಲ್ಲ. ಸೊ ದಟ್ ಈಸ್ 20,000 and 20,000 because this is total is 1 lakh. ಸೊ 1 lakh ಈ ಟೋಟಲ್ ಕ್ಯಾಶ್ ಪ್ರೈಸು ಅಷ್ಟೇ ಮತ್ತು ನೀವು ಕೊಟ್ಟಿದ್ದ ಅಮೌಂಟು ಸೇಮ್ ಇತ್ತಂದರೆ ಟಿಕೆಟ್ ಫ್ರಮ್ ಪ್ರಿನ್ಸಿಪಲ್ ಕಾಲಮ್. ಇಫ್ ಕ್ಯಾಶ್ ಪ್ರೈಸ್ ಈಸ್ ಡಿಫರ್ಸ್ ಫ್ರಮ್ ಯುವರ್ ಪೇಮೆಂಟ್, ಸೊ ನೀವು ಅಮೌಂಟ್ ಏನು ಕೊಟ್ಟಿರ್ತೀರಲ್ಲ ಅದು ಕ್ಯಾಶ್ ಪ್ರೈಸ್ಗಿಂತ ಹೆಚ್ಚಿಗೆ ಇತ್ತಂದರೆ ನೀವೇನು ತೊಗೋಬೇಕು, ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ಅಮೌಂಟ್ಸನ್ನು ತೊಗೋಬೇಕು. ಎಸ್, ಇನ್ಕ್ಲೂಡಿಂಗ್ ಅಡ್ವಾನ್ಸ್. ಎಸ್, ದೆನ್ ಸೊ ನೆಕ್ಸ್ಟ್ ಈಸ್
What is the interest rate in the problem? That is 10% per annum. So yearly that is 10%. So interest should be at 10% per annum. Yes. Then what is the depreciation is straight line method, so that is 10%. So depreciation also be it is a 10%. Okay, so we have to make it a calculation here. So see here, first we will solve calculation here. So first here 40,000, correct? So there is no interest from the beginning here, so 40,000. So 1 lakh ಅಲ್ಲಿ 40,000 ಕೊಟ್ಟರೆ ಉಳಿತೆಷ್ಟು 60,000. ಈಗ ಏನು ಮಾಡಬೇಕು, 60,000 ಮೇಲೆ ಏನು ಮಾಡಬೇಕು, ಇಂಟ್ರೆಸ್ಟ್ ತೆಗಿಬೇಕು ಇಂಟು 10%. ಸೊ ಇಟ್ ವಿಲ್ ಬಿ 6,000. ಎಸ್. ಸೊ ಈಗ ಇನ್ಸ್ಟಾಲ್ಮೆಂಟ್ ಬೇಕಂದರೆ ಇಂಟ್ರೆಸ್ಟನ್ನ ಆ್ಯಡ್ ಮಾಡಿ ಕೊಡ್ಬೇಕು. ಸೊ 20,000 ಪ್ಲಸ್ 6,000, ಸೊ ದಟ್ ಈಸ್ 26,000. ಓಕೆ, this is total. So 20 plus 6, that is 26. So we have to pay 20,000. ಇಲ್ಲಿ ನಾವು 20,000 ರೂಪಾಯಿ ಕೊಟ್ಟು ಬ್ಯಾಲೆನ್ಸ್ 60,000 ಇತ್ತು. ಸೊ ಉಳಿತು ಎಷ್ಟು, 40,000. ಎಸ್. ಈಗ 40,000 ಮೇಲೆ ಏನು ಮಾಡಬೇಕು, ಇಂಟ್ರೆಸ್ಟ್ ತೆಗಿಬೇಕು. 40,000 ಇಂಟು 10%. ಸೊ ಇಟ್ ವಿಲ್ ಬಿ 4,000. ಎಸ್. ಸೊ ಈಗ ಇನ್ಸ್ಟಾಲ್ಮೆಂಟ್ ಕೊಡಬೇಕಂದ್ರೆ ಪ್ರಿನ್ಸಿಪಲ್ ಕಾಲಮ್ ಆ್ಯಂಡ್ ಇಂಟ್ರೆಸ್ಟ್ ಕಾಲಮ್ ಎರಡು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಇವೆರಡು ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ ರೀ, 24,000. ಎಸ್. ಸೊ ಇಲ್ಲಿ 20,000 ರೂಪಾಯಿ ಕೊಟ್ಟು ಲಾಸ್ಟ್ ಇಯರ್ ಇಟ್ ಈಸ್ ಬ್ಯಾಲೆನ್ಸ್ ಶುಡ್ ಬಿ 40,000. ಸೊ ರಿಮೈನಿಂಗ್ ದಟ್ ಈಸ್ 20,000. ಸೊ ಈ 20,000 ಮೇಲೆ ಏನು ಮಾಡಬೇಕು, ಇಂಟ್ರೆಸ್ಟ್ ತೆಗಿಬೇಕು ಇಂಟು 10%. ದಿಸ್ ಈಸ್ 2,000. ಸೊ ನಾವು ವಾಟ್ ಯು ವಾಂಟ್, ಇನ್ಸ್ಟಾಲ್ಮೆಂಟ್ ವಿ ವಾಂಟ್. ಸೊ ಇಟ್ ಮೀನ್ಸ್ ದ್ಯಾಟ್ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟ್ ಏನು ಮಾಡಿರಿ, ಆ್ಯಡ್ ಮಾಡಿರಿ. ಸೊ ಟೋಟಲ್ 20 ಪ್ಲಸ್ 2,000, ದಟ್ ಈಸ್ 22,000. Okay, so what is the total here? That is 12,000 your interest. Yes, 12,000 ಏನಾಗುತ್ತೆ, ಇಂಟ್ರೆಸ್ಟ್ ಆಗುತ್ತೆ. ಸೊ 1 lakh ಪ್ಲಸ್ 12,000, 1,12,000. ಎಸ್. ಇದು ಟೋಟಲ್ ಮಾಡೋದನ್ನು 1,12,000 ಬರ್ತದೆ. ಎಸ್ ಇಟ್. ಸೊ ಹಿಯರ್ ಅಮೌಂಟ್ ಈಸ್ ನಿಲ್, 20,000 ಬ್ಯಾಲೆನ್ಸ್, 20,000 you have to pay here. Then come from the depreciation, so that is 1 lakh. ಸೊ ಇಯರ್ ತೊಗೊಂಡಾಗ ಫಸ್ಟಿಗೆ, ಸೊ 1/1/2008 ಮಷಿನರಿ ತೊಗೊಂಡಾಗ ವ್ಯಾಲ್ಯೂ ಎಷ್ಟಿರ್ತಿರೋದು, 1 lakh. ಓಕೆ. ಸೊ ಇಯರ್ ಎಂಡ್ಗೆ, ಸೊ ಇಯರ್ ಎಂಡ್ ಅಂದರೆ 31/3/2009. ಎಸ್. ದೆನ್ ಸಿ ದ ಕ್ಯಾಲ್ಕುಲೇಷನ್, ಇಯರ್ ಎಂಡಿಂಗ್ ದಟ್ ಈಸ್ 31/3/2009ಗೆ ಡೆಪ್ರಿಸಿಯೇಷನ್ ತೆಗಿಬೇಕು. ಸೊ 1 lakh into 10%, it will be 10,000. Okay, so here it is 10,000. So remaining is 90,000. So in the problem they are mentioned from the straight line method of depreciation. ಡೆಪ್ರಿಸಿಯೇಷನ್ ಸ್ಟ್ರೈಟ್ ಲೈನ್ ಮೆಥಡ್ ಇದೆ. ಸ್ಟ್ರೈಟ್ ಲೈನ್ ಮೆಥಡ್ ಅಂದರೆ ಡೆಪ್ರಿಸಿಯೇಷನ್ ಏನಾಗುತ್ತೆ, 1 lakh ಮೇಲೇ ಎವ್ರಿ ಇಯರ್ ಏನಾಗುತ್ತೆ ಕ್ಯಾಲ್ಕುಲೇಷನ್ ಆಗ್ತದೆ. ಸೊ ದೆರ್ ಈಸ್ ನೋ ಬ್ಯಾಲೆನ್ಸಿಂಗ್ ಅಮೌಂಟ್. ಬ್ಯಾಲೆನ್ಸಿಂಗ್ ಅಮೌಂಟ್ ಮೇಲೆ ಯಾವಾಗೂ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಆಗಂಗಿಲ್ಲ. ಬಿಕಾಸ್ ಇಟ್ ಈಸ್ ಅ ಸ್ಟ್ರೈಟ್ ಲೈನ್ ಮೆಥಡ್ ಅಂದರೆ ಫಸ್ಟ್ ಇಯರ್ ಏನು ಡೆಪ್ರಿಸಿಯೇಷನ್ ಇರ್ತದೆ ಅದೇ ಡೆಪ್ರಿಸಿಯೇಷನ್ ಎವ್ರಿ ಇಯರ್ ಚಾರ್ಜ್ ಹಾಕೋತ ಹೋಗ್ತದೆ. ಬಟ್ ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಅಂದರೆ ಏನು ಬ್ಯಾಲೆನ್ಸ್ ಬರ್ತದೆ ಅದ್ರ ಮೇಲೆ ನಾವು ಡೆಪ್ರಿಸಿಯೇಷನನ್ನು ತೆಗಿತೀವಿ, ಅದು ಡಿಮಿನಿಷಿಂಗ್ ವ್ಯಾಲ್ಯೂ. ಸ್ಟ್ರೇಟ್ ಲೈನ್ ಮೆಥಡ್ ಅಂದರೆ ಫಸ್ಟ್ ಇಯರ್ ಏನು ಡೆಪ್ರಿಸಿಯೇಷನ್ ಇರ್ತದೆ, ಎಷ್ಟು ಅಸೆಸ್ ಮೇಲೆ ತೆಗೆದಿರ್ತಲ್ಲ ಅದೇ ಡೆಪ್ರಿಸಿಯೇಷನ್ ಏನಾಗುತ್ತೆ ಎವ್ರಿ ಇಯರ್ ಕ್ಯಾಲ್ಕುಲೇಷನ್ ಆಗ್ತದೆ. ಸೊ ಇಯರ್ ಎಂಡ್ 31/3/2010 ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ ಈಸ್ 10,000. ಸೊ ರಿಮೈನಿಂಗ್ ಈಸ್ 80,000. ಸೊ ನೆಕ್ಸ್ಟ್ ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ 10,000, ದಟ್ ಈಸ್ ರಿಮೈನಿಂಗ್ ಈಸ್ 70,000. Okay, so straight line means every year depreciation it should be applied from the first year depreciation. Straight line ಅಂದರೆ ಫಸ್ಟ್ ಇಯರ್ ಏನು ಡೆಪ್ರಿಸಿಯೇಷನ್ ಇರ್ತದೆ ಅದೇ ಏನಾಗುತ್ತೆ ಎವ್ರಿ ಇಯರ್ ಅಪ್ಲೈ ಹಾಕೋತ ಹೋಗ್ತದೆ. ಬಟ್ ಡಿಮಿನಿಷಿಂಗ್ ಮೀನ್ಸ್ ಏನು ಬ್ಯಾಲೆನ್ಸ್ ಅಮೌಂಟ್ ಉಳಿತದೆ ಎವ್ರಿ ಇಯರ್, ಏನು ಬ್ಯಾಲೆನ್ಸ್ ಅಮೌಂಟ್ ಉಳಿತದೆ ಈ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ನಾವೇನು ಮಾಡ್ತೀವಿ ಡೆಪ್ರಿಸಿಯೇಷನನ್ನು ತೆಗಿತೀವಿ. ಸೊ ದಟ್ ಈಸ್ ವಿ ಕ್ಯಾನ್ ಕಾಲ್ ಆಸ್ ಅನ್ diminishing value method. So straight line means every first year depreciation is implied from the every year. Okay, so let's we have to be solve what are they are asking in the problem from solving from the vendor account and machinery account. So problem ದಲ್ಲಿ vendor account ಮತ್ತು machinery account ಎರಡೇ ಕೇಳಿದ್ದಾರೆ. ಸೊ ಓನ್ಲಿ 2 we have to solve. ನೆಸೆಸರಿ ಲೇಜರ್ ಅಕೌಂಟ್ ಅಂದರೆ 4 ಅಕೌಂಟ್ ಮಾಡಿರಿ,
interest to depreciation of vendor and machinery account, or maybe asset account. If they have to told in the problem from preparation of particular accounts, then that only you can prepare. ಸೊ ಪ್ರಾಬ್ಲಮ್ದಲ್ಲಿ ಪರ್ಟಿಕ್ಯುಲರ್ ಅಕೌಂಟ್ ಪ್ರಿಪೇರ್ ಮಾಡಂತಂದರೆ ಪರ್ಟಿಕ್ಯುಲರಾಗಿ ಅಷ್ಟೇ ಮಾಡಿರಿ. ಸೊ ಈ ಪ್ರಾಬ್ಲಮ್ದಲ್ಲಿ ನಿಖಿಲ್ ಅಕೌಂಟ್ ಅಥವಾ ವೆಂಡರ್ ಅಕೌಂಟು ಮತ್ತು ಮಷಿನರಿ ಅಕೌಂಟ್ ಎರಡೇ ಹೇಳಿದ್ದಾರೆ. ಓಕೆ, ಸೊ ಅವನ್ನಷ್ಟ ಪ್ರಿಪೇರೇಷನ್ ಮಾಡಿರಿ. ಸೊ ವೆನ್ ವಿ ಹ್ಯಾವ್ ಟು ಬಿ ಸಾಲ್ವ್ ಫ್ರಮ್ ದ ವೆಂಡರ್ ಅಕೌಂಟ್. ಸೊ ವೆಂಡರ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೀನಿ ಇನ್ಸ್ಟಾಲ್ಮೆಂಟ್, interest and principal column. So these three are very important. Okay, what are the installments are there, that is you have to debit it from the debit side from the vendor account. Interest and principal it is credited from the vendor account. Okay, so first we will solve from here, that is 1/4/2008. So what is the amount we are given from beginning? Advance is to bank account, so that is 40,000. ಸೊ ಇನ್ ದ್ಯಾಟ್ ಇಯರ್ ಎಂಡಿಂಗ್ ಅಡ್ವಾನ್ಸ್ ಫಸ್ಟ್ ಇಯರ್ ಮಾತ್ರ ಬರ್ತದೆ. ಅದೇ ರೀತಿ ಇಯರ್ ಎಂಡಿಂಗಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇನ್ಸ್ಟಾಲ್ಮೆಂಟು? 31/3/2009 ಟು ಬ್ಯಾಂಕ್ ಅಕೌಂಟ್. ಸೊ ಇಟ್ ವಿಲ್ ಬಿ 26,000. ಓಕೆ, ಸೊ ಇನ್ಸ್ಟಾಲ್ಮೆಂಟ್ಸ್ ವಿ ಆರ್ ಟೇಕನ್ ಫ್ರಮ್ ಫಸ್ಟ್ ಇಯರ್, ದೆನ್ ಕಮ್ ಫ್ರಮ್ ದ ಪ್ರಿನ್ಸಿಪಲ್ಸ್ ಅಮೌಂಟ್. ಸೊ 1/4/2008. What we are purchased here? Machinery you are purchased. So machinery account or machine account. So what is the principal you are given? 40,000. Then 31/3/2009. So 31/3/2009 ಗೆ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ? 20,000 by machine account. So that is 20,000. So principal amount ಕೊಡ್ರಿ. ಸೊ ಇಂಟ್ರೆಸ್ಟ್ we have to be pay, principal and interest ಎರಡು ಕೊಡಬೇಕು. ಸೊ that is year end by interest account. So interest we are paying from the 6,000. So it is total 66,000. Yes. Then next year come 31/3/2010. 31/3/2010. So what is the installment given from this year? 24,000 to bank account. 24,000 ಯಾಕಂದರೆ ಅಡ್ವಾನ್ಸ್ ಇಲ್ಲಿ ಬರೋಂಗಿಲ್ಲ, ಅಡ್ವಾನ್ಸ್ ಫಸ್ಟ್ ಇಯರ್ ಮಾತ್ರ ಬರ್ತದೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಕೊಟ್ಟರಿ? 20,000. What is the amount here? How much you have to pay? 10 ಗೆ principal amount is 20,000. Then what is the interest you are paid? Interest ಎಷ್ಟು ಕೊಟ್ಟಿದ್ದೀರಿ? 4,000. $24,000. This also 24,000. Okay. So next we have to solve here for 31/3/2011. So 2011 ಗೆ how much you have to pay from the installment? Installment is 22,000. That is 22,000. Okay. So on this year how much principal you have to pay? 20,000. Interest is ಕೊಟ್ಟರಿ 2,000. So 31/3 machinery account 20,000 and same by interest account, so that is 2,000. So total it is 22,000. So here also it is a 22,000. So this is a your Nikhil account or maybe vendor account here. Okay. So vendor account prepare ಮಾಡಬೇಕಾದ್ರೆ ಅಡ್ವಾನ್ಸ್ ಅಥವಾ ಇನ್ಸ್ಟಾಲ್ಮೆಂಟ್, interest and principal, these column concentrate. Principal column and interest column it will be credited from the vendor account, and the installment or maybe advance you have to be taken, so that is debited from the vendor account. Okay. So next another account they have to total, that is the preparation of machinery account.
So this is a machinery account we have to preparing here. So machinery account prepare ಮಾಡಬೇಕಾದ್ರೆ just you have to concentrate from the principal column and depreciation amount. Okay, principal and depreciation column, these two you have to concentrate from the machinery account. Okay, so first machinery, whatever you have to pay from the machinery, so it will be debited and depreciation should be credited. Depreciation credit ಆಗುತ್ತೆ, principal amount ಏನಾಗುತ್ತೆ ಡೆಬಿಟ್ ಆಗುತ್ತೆ. So from the first year we will write 1/4/2008. So whom we are paying? To Nikhil account. How much you have to pay here? That is 40,000. So in the year ending 31st/3/2009 to Nikhil account, or maybe vendor ಅಂತನೂ ಬರೀಬೋದು. How much you have to pay? Well, that is 2009, that is 20,000. So next year depreciation is 31st/3/2009 by depreciation account. So what is the depreciation for that year? Year end depreciation is 10,000. Yes, so this is 60,000. So balance is 50,000 is a balance by balance carried down 50,000. So this balance only brought down from the next year. So that is 1/4/2010 to balance brought down, that is 50,000. So what's all 50,000 right? ಈಗ 31st/3/2010. So 31st/3/2010 ಗೆ principal amount ಎಷ್ಟು 20,000 to Nikhil account, that is 20,000. Okay, so this year depreciation ಎಷ್ಟಿತ್ತು ನೋಡ್ರಿ 10,000. 31st/3/2009 by depreciation account 70,000. 70,000. So 70,000 ಅಲ್ಲಿ 10,000 ತೆಗೆದ್ರೆ 60,000. The balance carried down, that is 60,000. Okay, so next 60,000 will be brought down 1/4/2011 to balance brought down 60,000. So 2011 ಅಲ್ಲಿ principal amount ಎಷ್ಟಿದೆ 20,000. 31st/3/2011 to Nikhil account. So how much you have to pay? 20,000. Okay, so on that year depreciation is 10,000. That is 11 is by depreciation account 10,000. So here 6, 7, 8. Yes, so it is 80,000. Then 80,000 10,000 ತೆಗೆದ್ರೆ ಎಷ್ಟು ಹೋಯ್ತ್ರಿ 70,000. Balance carried down. Okay, 70,000 ಹೋಯ್ತಾ. So 1/4/2012 to balance brought down. So that is a 70,000. Okay, ಇಲ್ಲೇನು 70,000 ಇದೆ, ಅದೇ 70,000 ಏನಾಗಿದೆ ಟೋಟಲ್ ಇಲ್ಲಿ ಉಳಿದಿದೆ. ಇದು ನೆಕ್ಸ್ಟ್ ಇಯರ್ಗೆ ಬರ್ತದೆ. Yes, so like this account we have to prepare for. This is a machinery account. Concentrate from the principal column and depreciation column. Okay, so remaining will be same here. So journal entries ಎಲ್ಲ ಸೇಮ್ ಬರ್ತದೆ, ಜಸ್ಟ್ ಕ್ಯಾಲ್ಕುಲೇಷನ್ ಆಫ್ ಹೈಯರ್ ಪರ್ಚೇಸ್ ಮಾತ್ರ ಚೇಂಜ್ ಆಗ್ತದೆ. ಸೊ ದಿಸ್ ಇಸ್ ಅ ಪ್ರಾಬ್ಲಮ್ಸ್ ಆನ್ ಕ್ಯಾಶ್ ಪ್ರೈಸ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಈಸ್ ಗಿವನ್. ಸೊ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ಫ್ರಮ್ ದ ಕ್ಯಾಶ್ ಪ್ರೈಸ್ ಈಸ್ ನಾಟ್ ಗಿವನ್. ಕ್ಯಾಶ್ ಪ್ರೈಸ್ ಕೊಟ್ಟಿರಲಿಲ್ಲ, ಬರೀ ಇಂಟ್ರೆಸ್ಟ್ ರೇಟ್ಸ್ ಅಷ್ಟೇ ಕೊಟ್ರಂದ್ರೆ ಹೌ ಟು ಕ್ಯಾಲ್ಕುಲೇಟ್ ಫ್ರಮ್ ದ ನೆಕ್ಸ್ಟ್ ಕ್ಲಾಸಸ್. ಓಕೆ, ಸೊ ಲೇಜರ್ ಎಂಟ್ರಿ ಎಲ್ಲ ಸೇಮ್ ಬರ್ತದೆ, ಲೇಜರ್ ಎಂಟ್ರಿ ಏನೂ ಚೇಂಜಿಂಗ್ ಆಗೋಂಗಿಲ್ಲ.
ಎಲ್ಲ ಪ್ರಾಬ್ಲಮಲ್ಲಿ ಲೇಜರ್ ಪೋಸ್ಟಿಂಗ್ ಸೇಮ್ ಆಗುತ್ತೆ. ಬಟ್ ಕ್ಯಾಲ್ಕುಲೇಷನ್ ಆಫ್ ಹೈಯರ್ ಪರ್ಚೇಸ್ ಸ್ವಲ್ಪ ಏನಾಗುತ್ತೆ ಚೇಂಜ್ ಆಗುತ್ತೆ. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಕೊಟ್ಟಿರಲಿಂದ ಇಂಟ್ರೆಸ್ಟ್ ರೇಟ್ ಕಂಡುಹಿಡಬೇಕು, ಕ್ಯಾಶ್ ಪ್ರೈಸ್ ಕೊಟ್ಟಿರಲಿಂದರೆ ಕ್ಯಾಶ್ ಪ್ರೈಸ್ ಕಂಡುಹಿಡ್ಕೊಂಡು ಹೈಯರ್ ಪರ್ಚೇಸ್ ಮಾಡಬೇಕು. ಸೊ ದರ್ ಇಸ್ ನೋ ಚೇಂಜಸ್ ಆಫ್ ಎನಿ ಲೇಜರ್ ಅಕೌಂಟ್ಸ್. ಓಕೆ, ಥ್ಯಾಂಕ್ ಯು.